ನನ್ನ ಮನೇಲಿಂದ 5 ಗಂಟೆಗೆ ಅಮಾವಾಸ್ಯೆ ದಿನ ಹೋಗ್ಯಾಳ. 8 ಗಂಟೆಗೆ 7 ಗಂಟೆಗೆ ಊಟ ಮಾಡ್ಯಾಳ. 8 ಆಯ್ತು ಟೇಮ ಏಕಿಗೆ ಹೋಗ್ಯಾಳ. ಸಂಡ ಸೋಳ ದೇವ್ರಿಗೆ ಗೊತ್ತಾ. ಅಲ್ಲಿ ಜರ ಕೊಡ್ಡ ಮನೆಯಿಂದ ತಟ್ಕೊಂಡು ಬಿದ್ದಾಳ. ಚಕ್ರ ಬಂದದ ಏರ್ ಬಂದ ಬಿದ್ದಾಳ. ವೈನಿ ಅಂತಂದ್ರೆ ಓಡೋಗ್ಯಾನ ಪಾರ ಮಮ್ಮಿ ಅಂತ ಚಿರ್ಕೊಂಡು ಮುಂದೆ ನೆಗಣದ್ರ ಓಡ್ ಬಂದು ತೊಗೊಂಡು ಹೋಗ್ಯಾರ. ತೊಗೊಂಡು ಹೋಗಿ ಅಕ್ಕ ನಾನು ಮಾತಾಡಲಾಗಿದ್ದು ಹೆಸ್ರು ಹೇಳ್ತಿಲ್ಲ ಅಂತ ಬೇವಿನ ಕಟ್ಟಿಗೆಲಿ ಚೇಂಜ್ ಮಾಡಿ ಮಗ ಅವ ಹೊಡೆದಾರ. ಮುಂಜಾನೆ ಮತ್ತೆ ಯಾರು ಹೊಡೆದಾರ ಮೂತ್ರ ಹೊಡೆದ ದೇವ್ ಬಡ್ದದಂತು. ದೇವ್ ಬಡ್ದ ಬಿಡಿಸ್ತೇವಂದು. ಮತ್ತು ಗಣಗಪುರ್ಗೆ ಹೋಯ್ರಿ. ಗಣಗಪುರ ದೇವ್ ಹೋಗ್ತದಂತಾರ. ಅಲ್ಲಿ ಗಣಗಪುರ್ಗೆ ಹೋದ್ರೆ ಏನಾಗಿಲ್ಲ. ತೆಲಕುಣಿ ಬಂದ ಕಾರ್ ಕಟ್ಕೊಂಡು. ತೆಲಕುಂಡ್ಲಿಂದ ಯಾವ ಗುರುಮುಟ್ಕಲ್ಗೆ ಹೋದ್ರೆ ಅಲ್ಲಿ ಎಲ್ಲ ಡಿ ಪಿ ಹೆಚ್ಚಾಗ್ಯದ. ತಲೆ ಪೆಟ್ಟು ಬೆಳೆದದ. ಬಿದ್ದಣ ತಂಗಿ ಕೋಮಲ್ಲ ಹೋಳ ಬಾಟ್ಲಿ ಹಚ್ತಂದು ಪೈಪ್ ಹಚ್ಚಾರ. 5 ದಿನ ಆಯ್ತು ಚಂದ 8 ಗಂಟೆ ಬಂದೀನಿ. ನಿನ್ನ ಶುಕ್ರವಾರ ದಿನ 7 ಗಂಟೆಗೆ ನಮ್ಮ ಮಗಳು ದತ್ತ ಆಗ್ಯಾಳ ಸರ್. ಭಾಗದ ಅಣ್ಣ ತಂಬಿಕೆ ಗಂಡ ಇದ್ದಿಲ್ಲ ಸಂಡಾಸ್ ಹೋಗ್ಯಾರ. ದುಶ್ಮನ್ ಇದ್ದಿರ್ಬೇಕು ಸರ್. ದುಶ್ಮನ್ ಇದ್ದಿರ್ಬೇಕು. ಹೆಂಗೆ ಹೊಡಿತಾರ ದೇವ್ 5 ಗಂಟೆಗೆ ಹೋದ್ರೆ ಮಗಳಿಗೆ ದೇವ್ ಬಿಡ್ತದೇನು ಸರ್? ಅರ್ಥ ಮಾಡ್ಕೊರಿ ಸರ್. ನನ್ನ ಮಗಳಲ್ಲಿ ಬದುಕಿಲ್ಲ ಭಾಳ ದಿನ. ನನ್ನ ಮನೆಗೆ ಆಳಂದ ಬದುಕ್ಯಾಳ. ರಾಷನ್ ಕಾರ್ಡ್ ಆಳಂದಾಗ, ಒಟ್ಟಿಂಗ್ ಆಳಂದಾಗ, ರಾಷನ್ ಕಾರ್ಡ್ ಆಳಂದಾಗ ಎಲ್ಲ ಅಲ್ಲಿ ಅವ. ಟಿ ಸಿ ಆಳಂದಂದು ಅಲ್ಲಿ ಬದುಕಿಲ್ಲ. ನಮ್ಮ ಮಗಳಿಗೆ ಕೊಟ್ಟಿನಿ. ಇಷ್ಟೇ ಗುಣ. ಸುಮ್ಮ 5 ಗಂಟೆಗೆ ಅಮ್ಮ ದಿನ ಹೋಗಿದ್ದು ಇಟ್ಟೆ ನೋವಾಯ್ತು. 8 ಗಂಟೆ ಫೋನ್ ಬಂದದ. ಅತ್ತಿ ದೇವ್ ಹೊಡೆದಂತ ಹಳೆ ಫೋನ್ ಮಾಡಿದ. ನನ್ನ ಮಗಳಿಗೆ ಹೊಡಿಬೇಡ್ರಿ, ಕಾಲು ಬಿಡ್ತೀನಿ, ಮಗಳಿಗೆ ಹೊಡಿಬೇಡ್ರಿ, ಜರ ಬಂಡ ನಿಮ್ಗೆ ಕೊಯ್ದು ಬೇಕಾಡ್ರಿ, ನನ್ನ ಮಗಳನ್ನ ಮನೆಗೆ ತೊಗೊಂಡು ಬಂತ ಹೇಳಿನಿ. ಮುಂಜಾನೆ ಎಲ್ಲ ಮುದ್ದೆ ಮಾಡಿ ನನ್ನ ಮಗಳಿಗೆ ತಂದ್ರೆ ಮನೆಗೆ ಬೇಕಾಟ. ನಾನು 12 ಊರು ತಿರುಗಿನಿ ಸರ್. ಇಲ್ಲಿ ಚಲೋ ಆತನ ಮಗಳು, ಅಲ್ಲಿ ಚಲೋ ಆತನ ನಾವು ತಿರುಗಿನಿ ಸರ್. ಅವಾರು ತಿರುಗಿನಿ ಸರ್. ಇಷ್ಟೇ.